BPL ಕಾರ್ಡ್ ರೀತಿ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಈ ಎರಡೂ ಗ್ಯಾರಂಟಿ ಸ್ಕೀಮ್ಗಳ ಪರಿಷ್ಕರಣೆ ಕಾರ್ಯ ಆಗ್ತಿರೋದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. 4,30,000 ಕಾರ್ಡ್ಗಳನ್ನು ಅಂದರೆ ಫಲಾನುಭವಿಗಳು ಗೃಹಲಕ್ಷ್ಮಿ ಫಲಾನುಭವಿಗಳನ್ನು ಹೊರಗಡೆ ಇಡಲಿಕ್ಕೂ ಕೂಡ ಮುಂದಾಗ್ತಾ ಇದೆ. ಅದೇ ರೀತಿ ಗೃಹಜ್ಯೋತಿಯಲ್ಲೂ ಕೂಡ 10,000ಕ್ಕೂ ಹೆಚ್ಚು ಜನ ಯಾರ್ಯಾರು ಕಮರ್ಷಿಯಲ್ ವಿದ್ಯುತ್ ಬಳಕೆ ಮಾಡ್ತಾ ಇದ್ದಾರೆ ಅವರೆಲ್ಲರನ್ನು ಕೂಡ ಹೊರಗಡೆ ಅಂದರೆ ಅವರೆಲ್ಲರೂ ಕೂಡ ಈ ಗೃಹಜ್ಯೋತಿ ಸ್ಕೀಮ್ನ ಅಡಿಯಲ್ಲಿ ಉಚಿತವಾಗಿ ಕರೆಂಟನ್ನು ಬಳಕೆ ಮಾಡ್ತಾ ಇದ್ದಾರೆ ಕಮರ್ಷಿಯಲ್ ಪರ್ಪಸ್ ಆಗಿ. ಅದನ್ನು ಹೊರಗಡೆ ಇಡಲಿಕ್ಕೂ ಕೂಡ ಮುಂದಾಗ್ತಾ ಇದೆ. ಸೊ ಈಗ ಮಾಡಬೇಕಾಗಿರೋದು ಏನು? ಹೊಸದಾಗಿ ಅರ್ಜಿ ಹಾಕಬೇಕು ಅಂತಿದ್ದಾರೆ. ಅರ್ಜಿ ಹಾಕೋದು ಹೇಗೆ, ಯಾರ್ಯಾರು ಅರ್ಜಿಯನ್ನು ಹಾಕಬೇಕು, ಈ ಕುರಿತಾಗಿ ಎಲ್ಲರೂ ಕೂಡ ಹಾಕ್ಬೋದಾ? ಈಗ IT ಮತ್ತು ಇನ್ಕಮ್ ಟ್ಯಾಕ್ಸ್ GST ರೀತಿಯಾಗಿ ನಮ್ಮನ್ನು ಹೊರಗಡೆ ಇಟ್ಟಿದ್ದಾರಲ್ಲ, ನಾವು ಮತ್ತೊಂದು ಸರಿ ಅರ್ಜಿ ಹಾಕ್ಲಿಕ್ಕೆ ಅವಕಾಶ ಇದೆಯಾ? ಯಾರಿಗೆ ಅವಕಾಶ ಸಿಗುತ್ತೆ, ಯಾರು ಅರ್ಹ ಫಲಾನುಭವಿಗಳಾಗ್ತಾರೆ, ಯಾರ ಅಪ್ಲಿಕೇಶನ್ ಕಾರ್ಡ್ ಎಕ್ಸೆಪ್ಟ್ ಆಗತ್ತೆ, ಈ ಕುರಿತಾದಂಥ ಕಂಪ್ಲೀಟ್ ಡೀಟೇಲ್ ಈ ವಿಡಿಯೋದಲ್ಲಿ ಇದೆ. ಮೊದಲನೇದಾಗಿ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬರೋ ಮುನ್ನ ತನ್ನ ಪಕ್ಷದ ಪ್ರಣಾಳಿಕೆಯಲ್ಲಿ 5 ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಡ್ತೀವಿ ಅಂತ ಹೇಳುತ್ತೆ. ಅದೇ ರೀತಿಯ ಗ್ಯಾರಂಟಿ ಸ್ಕೀಮ್ಗಳನ್ನು ಇಂಪ್ಲಿಮೆಂಟ್ ಮಾಡ್ತಾನೆ ಬಂತು. ಮೊದಲು ಶಕ್ತಿ ಸ್ಕೀಮ್, ಅದಾದಮೇಲೆ ಗೃಹಜ್ಯೋತಿ, ಗೃಹಲಕ್ಷ್ಮಿ, ಅದಾದಮೇಲೆ ಶಕ್ತಿ ಯೋಜನೆ ಮೊದಲೇ ಇಂಪ್ಲಿಮೆಂಟ್ ಮಾಡಿದ್ದು, ಅದಾದಮೇಲೆ ಇವನಿದೆ. ಹೀಗೆ ಒಟ್ಟು 5 ಇಂಪ್ಲಿಮೆಂಟ್ ಮಾಡುವಂಥ ಕಾರ್ಯವನ್ನು ಮಾಡಿದ್ರು. ಸೊ ಈಗ BPL ಕಾರ್ಡ್ ಕಳೆದ 1 ವರ್ಷದಿಂದನೂ ಕೂಡ ಪರಿಷ್ಕರಣೆ ಆಗ್ತಿರೋದು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಶ್ರೀಮಂತರೆಲ್ಲರೂ ಕೂಡ ಕಾರ್ಡನ್ನು ತೆಗೆದುಕೊಂಡಿದ್ದಾರೆ, ಸರ್ಕಾರಿ ನೌಕರೆಲ್ಲ ಕಾರ್ಡನ್ನು ತೆಗೆದುಕೊಂಡಿದ್ದಾರೆ ಅಂತೇಳಿ ಅವರನ್ನೆಲ್ಲರನ್ನು ಕೂಡ ಹೊರಗಡೆ ಇಡುವಂಥ ಕಾರ್ಯ ಮಾಡಿತು. ಎರಡನೇದಾಗಿ ಈಗ ಇಲ್ಲ, ಬರೀ ಈ ಸ್ಕೀಮ್ BPL ಕಾರ್ಡ್ ಮಾತ್ರ ಅಲ್ಲ, ಅನ್ನಭಾಗ್ಯ ಸ್ಕೀಮ್ ಮಾತ್ರ ಅಲ್ಲ, ಆ ಗ್ಯಾರಂಟಿ ಸ್ಕೀಮ್ ಮಾತ್ರ ಅಲ್ಲ, ಗೃಹಲಕ್ಷ್ಮಿಯಲ್ಲೂ ಕೂಡ ಬಹಳಷ್ಟು ಜನ ಇದ್ದಾರೆ ಅನ್ನೋದು ಐಡೆಂಟಿಫೈ ಆಗಿದೆ. ಐಡೆಂಟಿಫೈ ಆದ ಹಿನ್ನೆಲೆಯಲ್ಲಿ ಮೃತರ ಎಷ್ಟು ಜನ ಇದ್ದಾರೆ ಅವರ ಅಕೌಂಟಿಗೆ ಕಳೆದ 4-5 ತಿಂಗಳಿಂದ ಹಣ ಹೋಗ್ತಾ ಇದೆ. ಎಷ್ಟು ಅಂದರೆ 1,95,000 ಮಹಿಳೆಯರೆಲ್ಲರೂ ತೀರ್ಕೊಂಡು ಹೋಗಿದ್ದಾರೆ, ಅವ್ರ ಅಕೌಂಟಿಗೆ ಹಣ ಹೋಗ್ತಾ ಇದೆ. ಸೊ ಅದನ್ನು ಸ್ಟಾಪ್ ಮಾಡುವಂಥ ಕಾರ್ಯ ಮಾಡಲಾಯಿತು. ಅದರ ಜೊತೆಗೆ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಗೃಹಲಕ್ಷ್ಮಿ 2,000 ತೆಗೆದುಕೊಳ್ತಿರುವಂಥ ಹಣ ಏನಿದಾರಲ್ಲ, ಅವರ ಯಜಮಾನರು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತಾ ಇದ್ದಾರೆ ಮತ್ತು GST ಫೈಲ್ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಅವರನ್ನು ಕೂಡ ಆ ಪಟ್ಟಿಯಿಂದ ಹೊರಗಡೆ ಇಡುವ ಕಾರ್ಯ ಆಯಿತು. ಎಷ್ಟು? 1,94,000. ಇನ್ನು 20,000ಕ್ಕೂ ಹೆಚ್ಚು ಆಧಾರ್ ಸೀಡಿಂಗ್ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ. ಆಧಾರ್ ಸೀಡಿಂಗ್ ಅಂದರೆ ತುಂಬ ಬ್ರೀಫಾಗಿ ಹೇಳ್ತೀನಿ, ನಿಮ್ಮದು 4-5 ಅಕೌಂಟ್ ಇರುತ್ತೆ, ಯಾವ ಅಕೌಂಟಿಗೆ ಆಧಾರ್ ನಂಬರ್ ಅಟ್ಯಾಚ್ ಆಗಿದೆ, ಸೀಡ್ ಆಗಿದೆ, ಅದು ಮಾತ್ರ ಆ ನಂಬರನ್ನು ಕೊಟ್ಟಿದ್ರೆ ಮಾತ್ರ, ಗೃಹಲಕ್ಷ್ಮಿ ಸ್ಕೀಮ್ನ ಸಂದರ್ಭದಲ್ಲಿ ನಂಬರ್ ಕೊಟ್ಟಿದ್ರೆ ಮಾತ್ರ, ಆ ಅಕೌಂಟ್ ನಂಬರ್ ಕೊಟ್ಟಿದ್ರೆ ಮಾತ್ರ ಹಣ ಅಲ್ಲಿ ಹೋಗುತ್ತೆ. ಇಲ್ಲದೆ ಹೋದರೆ ಬೇರೆ ಯಾವ ಅಕೌಂಟ್ ಏನಾದರೂ ಕೊಟ್ಟಿದ್ರೆ ಹೋಗೋದೇ ಇಲ್ಲ. ಈ ರೀತಿ ಒಂದು 20,000ಕ್ಕೂ ಹೆಚ್ಚು ಜನರಿಗೆ ಹಣನೇ ಹೋಗ್ತಾ ಇಲ್ಲ. ಅವ್ರಿಗೆ ಗೊತ್ತೇ ಆಗ್ತಾ ಇಲ್ಲ, ನಾವು ಏನೋ ಪ್ರಾಬ್ಲಮ್ ಆಗಿದೆ ಅಂತೇಳಿ ಹಣ ಬಂದಿಲ್ಲ ಅಂತಲೇ ಕೂತವರು ಇದ್ದಾರೆ. ಅವರೆಲ್ಲರೂ ಕೂಡ ಡಿಪಾರ್ಟ್ಮೆಂಟಿಗೆ ಹೋಗಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಏನಿದೆಲ್ಲ ಆ ಡಿಪಾರ್ಟ್ಮೆಂಟ್ಗೆ ಹೋದರೆ ಖಂಡಿತವಾಗಿ ಕೂಡ ಸಮಸ್ಯೆ ಬಗೆಹರುತ್ತೆ ಈ ರೀತಿ ಪ್ರಾಬ್ಲಮಲ್ಲಿ. ಇನ್ನು KYC ಮಾಡಿಸಿಲ್ಲ ಅಂಥೇಳಿ 2 ವರ್ಷಕ್ಕೆ, 3 ವರ್ಷಕ್ಕೆ, ವರ್ಷಕ್ಕೊಂದು ಸಾರಿ ನಿಮ್ಮ ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ನೇ ಆಗಿಲ್ಲ ಅನ್ನೋದಾದರೆ, ಕೊಡುವುದು ಡೆಪಾಸಿಟ್ ಅಥವಾ ನೀವು ಅಮೌಂಟನ್ನು ಬಿಡಿಸ್ಕೊಳ್ಳೋದು, ಇವೆರಡು ಕೂಡ ಆಗಿಲ್ಲ ಅನ್ನೋದಾದರೆ, ನಿಮಗೆ ಲೇವಾದೇವಿ ಆಗಿಲ್ಲ ಅನ್ನೋದಾದರೆ KYCಯನ್ನು ಬಯಸುತ್ತೆ. ನೀವು ಇವನ್ ಮಾಡ್ತಾ ಇದ್ರೂ ಕೂಡ KYCಯನ್ನು ಬಯಸುತ್ತೆ ಬ್ಯಾಂಕ್ಗಳು. ಸೊ KYC ಆಗಿದೆಯೋ ಇಲ್ಲ ಅನ್ನೋದನ್ನು ಪ್ರತಿ ಸಾರಿ ನೀವು ಬ್ಯಾಂಕ್ ಆಗಲಿ ಅಥವಾ ಪೋಸ್ಟ್ ಆಫೀಸ್, ಎಸ್ಪೆಷಲಿ ಬ್ಯಾಂಕ್ಗಳಲ್ಲಿ ನೀವು ಕೇಳೋದು ಒಳ್ಳೆಯದು. ಈ ಹಿನ್ನೆಲೆಯಲ್ಲಿ 10,000ಕ್ಕೂ ಹೆಚ್ಚು ಜನ ಇದೇ ರೀತಿಯಾಗಿ ಹಣ ಹೋಗ್ತಾ ಇಲ್ಲ, ರೀಚ್ ಆಗ್ತಾ ಇಲ್ಲ. ಈ ರೀತಿ 4,30,000 ಆಯ್ತು. ಈಗ ಇಷ್ಟು ಜನನ್ನೆಲ್ಲರೂ ಕೂಡ ತೆಗೆದಾಯ್ತು, ಇನ್ನೇನು ಈಸಿಯಾಗಿ ಇಷ್ಟು ಉಳಿದವ್ರು ಯಾರಿದ್ದಾರೆ ಅವ್ರಿಗೆಲ್ಲ ಹಣ ಕೊಡ್ಬೋದಾಗಿತ್ತಲ್ಲ ಅಂತ ಅನ್ನೋದು ಪ್ರತಿಯೊಬ್ಬ ಅರ್ಹ ಫಲಾನುಭವಿಯ ಪ್ರಶ್ನೆ ಆಗಿದೆ. ಬಟ್ ಸರ್ಕಾರ ಹೇಳ್ತಾ ಇರೋದೇನೆಂದರೆ, ಅನುಮಾನ ಇರೋದೇನೆಂದರೆ, ಕೇವಲ ಇಷ್ಟು ಮಾತ್ರ ಅಲ್ಲ, ಇನ್ನೂ ಬಹಳಷ್ಟು ಜನ ಇದ್ದಾರೆ, ಎಲ್ಲರನ್ನ ಐಡೆಂಟಿಫೈ ಮಾಡೋಕ್ಕಾಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಪೂರ್ತಿಯಾಗಿ ಎಲ್ಲರೂ ಯಾರ್ಯಾರಿದ್ದಾರೆ, ಹಣ ತಗೊಂಡವರು, ತೀರ್ಕೊಂಡವರು ಯಾರ್ಯಾರಿದ್ದಾರೆ ಎಲ್ಲರದ್ದು ಕೂಡ ಈಗ ಸ್ಟಾಪ್ ಮಾಡಿಬಿಡ್ತೀವಿ. ಈಗ ಎಲ್ಲರೂ ಹೊಸದಾಗಿ ಅಪ್ಲಿಕೇಶನ್ ಹಾಕಬೇಕು. ಎಲ್ಲರೂ ಹೊಸದಾಗಿ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಎಲ್ಲಿ ಹಾಕಬೇಕು, ಹೇಗೆ ಹಾಕಬೇಕು, ಯಾವಾಗ ಹಾಕಬೇಕು, ಯಾರ್ಯಾರು ಹಾಕ್ಬೋದು, ಎಲ್ಲ ಪ್ರಶ್ನೆಗಳು ಬರ್ತದೆ. ಇಲ್ಲಿವರೆಗೂ 1,31,00,000 ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಅಪ್ಲಿಕೇಶನ್ನ ಹಾಕಿದ್ರು, ನೋಂದಣಿ ಮಾಡ್ಕೊಂಡಿದ್ರು. ಅವರೆಲ್ಲರೂ ಕೂಡ ಮತ್ತೊಂದು ಸರಿ ಅರ್ಜಿಯನ್ನು ಹಾಕಬೇಕು. ಎಲ್ಲಿ ಹಾಕ್ಬೋದು, ಎಲ್ಲಿ ಹಾಕ್ಬೋದಲ್ಲ, ಎಲ್ಲಿ ಹಾಕಬೇಕು? ಸೇವಾ ಸಿಂಧು ಪೋರ್ಟಲ್ ಮೂಲಕ, ಸರ್ಕಾರದ ಒಂದು ವೆಬ್ಸೈಟ್ ಅದು,
ಆ ವೆಬ್ಸೈಟ್ನಲ್ಲಿ ನೀವು ಗೃಹಲಕ್ಷ್ಮಿ ಸಂಬಂಧಿಸಿದಂತೆ ಅರ್ಜಿಯನ್ನು ಹಾಕಬೇಕು, ನಾಟ್ ಹಾಕ್ಬೋದು, ಹಾಕಬೇಕು. ಸೊ ಯಾವಾಗ ಹಾಕಬೇಕು ಈ ಕುರಿತಾಗಿ ಮಾತ್ರ ಇನ್ನೂ ಸರ್ಕಾರ ಅಧಿಕೃತವಾಗಿ ಮಾಹಿತಿಯನ್ನು ಕೊಟ್ಟಿಲ್ಲ. ಅದು ಇನ್ನೊಂದು 2-3-4 ದಿನದಲ್ಲೇ ಎಲ್ಲಿ ಯಾವ ಅಪ್ಲಿಕೇಶನ್ ಅಂಥೇಳಿ ಮಾಹಿತಿಯನ್ನು ಕೊಡ್ತಾರೆ. ಎಲ್ಲಿ ಹಾಕಬೇಕು? ಕರ್ನಾಟಕ 1, ಬೆಂಗಳೂರು 1 ಈ ರೀತಿಯಾದಂಥ ಏನು ಸೇವಾ ಸಿಂಧು ಪೋರ್ಟಲ್ನ ಬಳಕೆ ಮಾಡುವಂಥ, ಸರ್ಕಾರಿ ಸೇವಾ ಸಿಂಧು ಪೋರ್ಟಲ್ನ ಬಳಕೆ ಮಾಡುವಂತಹ ಅವ್ರಿಗೆ ಪರವಾನಗಿ ಕೊಟ್ಟಿರ್ತಾರೆ ಅಂಥ ಸೇವಾ ಕೇಂದ್ರಗಳಲ್ಲಿ, ಆನ್ಲೈನ್ ಸೇವಾ ಕೇಂದ್ರಗಳಲ್ಲಿ ಮಾತ್ರ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ನೀವೇ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬೋದಾ? ಖಂಡಿತವಾಗಿ ಕೂಡ ಹಾಕ್ಲಿಕ್ಕೆ ಅವಕಾಶ ಇದೆ. ಆ ಕುರಿತಾಗಿ ಕಂಪ್ಲೀಟ್ ಡೀಟೇಲ್ ಎಲ್ಲದೂ ಕೂಡ ಏನೇನು ಮಾಡಬೇಕು, ಏನಿಲ್ಲ, ಡೈರೆಕ್ಷನ್ಸ್ ಎಲ್ಲದನ್ನು ಕೂಡ ಸರ್ಕಾರ ವಿವರವಾಗಿ ಕೊಡುತ್ತೆ. ಹೇಗಿರುತ್ತೆ ಅಂದರೆ, ಈ ಹಿಂದೆ ನೀವು 3 ವರ್ಷದ ಹಿಂದೆ ಗೃಹಲಕ್ಷ್ಮಿ ಸ್ಕೀಮಿಗೆ ಅಪ್ಲೈ ಮಾಡಿದ್ರಲ್ಲ, ಸೇಮ್ ಅದೇ ರೀತಿಯಾಗಿ ಮತ್ತೊಂದು ಸರಿ ಅರ್ಜಿಯನ್ನು ಹಾಕಬೇಕು. ಗೃಹಲಕ್ಷ್ಮಿ ಸ್ಕೀಮ್ದು, ಗೃಹಜ್ಯೋತಿ ಸ್ಕೀಮ್ದು ಕೂಡ ಅದೇ ರೀತಿಯಾಗಿ ಈ ಹಿಂದೆ ಗೃಹಜ್ಯೋತಿ ಸ್ಕೀಮ್ಗೆ ನೀವು ಅಪ್ಲೈ ಮಾಡಿದ್ರಲ್ಲ, ಸೇಮ್ ಅದೇ ರೀತಿಯಾಗಿ ಮತ್ತೊಂದು ಸರಿ ಅಪ್ಲೈ ಮಾಡಬೇಕು. ಅವಾಗ ಏನು ಮಾಡುತ್ತೆ ಸರ್ಕಾರ? ಎರಡನ್ನೂ ಮ್ಯಾಚ್ ಮಾಡುತ್ತೆ. ಇವರೇನಾ, ಇವ್ರ ಫೋನ್ ನಂಬರ್ ಇದೇನಾ, ಆಧಾರ್ ಕಾರ್ಡ್ ಇದೇನಾ, ಈ ಬಾರಿ ಎಲ್ಲ ಜಾತಿಗಳನ್ನೆಲ್ಲ ಕೂಡ ತೆಗೆದುಕೊಳ್ಳುತ್ತಂತೆ. ಪ್ರತಿಯೊಬ್ಬರದ್ದು ಕೂಡ ಕ್ಯಾಸ್ಟ್ ಮೊದಲು ಇದ್ದಿದ್ದಿಲ್ಲ, ಕ್ಯಾಸ್ಟ್ ಕಾಲಮ್ ಕೂಡ ಇರುತ್ತೆ, ಡೀಟೇಲ್ಸ್ ಎಲ್ಲ ಇರುತ್ತೆ. ಆಧಾರ್ ಕಾರ್ಡ್ ಒಂದು, ವೋಟರ್ ಐ ಡಿ ಎರಡನೇದು, ಯಾಕಂದರೆ ಅಡ್ರೆಸ್ ಪ್ರೂಫ್ ಸಂಬಂಧ ಕೇಳ್ತಾ ಇರೋದು. ಇವೆರಡು ಭಾಳ ಪ್ರಮುಖ. ಕ್ಯಾಸ್ಟ್ ಇದ್ದರೆ ಕ್ಯಾಸ್ಟ್, SC ST ಮತ್ತು OBC ಯಾವುದನ್ನು ಕ್ಯಾಸ್ಟ್ ಇದ್ದರೆ ಅದರ ಸರ್ಟಿಫಿಕೇಟ್ ಇದ್ದರೆ ಅದನ್ನು ಕೂಡ ಅಪ್ಲೋಡ್ ಮಾಡಬೇಕಾಗತ್ತೆ. ಯಾವಾಗ ಅಂದರೆ ಇನ್ನೊಂದು 2-3 ದಿನದಲ್ಲೇ ಅಪ್ಲಿಕೇಶನ್ ಕಾಲ್ಫರ್ಮ್ ಮಾಡ್ತಾರೆ. ಆನ್ಲೈನಲ್ಲೇ ಅಪ್ಲಿಕೇಶನ್ನ ಹಾಕಬೇಕು, ಅರಿಬೇರಿ ಬೇಡ. ಈ ಸರಿ ಏನು ಅಂದರೆ ಅದ್ರ ಜೊತೆಗೆ ಈ ಹಿಂದಿನ ಟೈಮಲ್ಲಿ ಬಯೋಮೆಟ್ರಿಕ್ ವ್ಯವಸ್ಥೆ ಇದ್ದಿದ್ದಿಲ್ಲ. ಈ ಸರಿ ಬಯೋಮೆಟ್ರಿಕ್ ವ್ಯವಸ್ಥೆ ಇರುತ್ತೆ. ಯಾರು ಅಪ್ಲಿಕೇಶನ್ ಹಾಕ್ತಾರೆ, ಅಪ್ಲಿಕೇಶನ್ ಹಾಕುವ ಸಂದರ್ಭದಲ್ಲಿ ಫೋಟೋ ಸಹಿತ ಬಯೋಮೆಟ್ರಿಕ್, ನಿಮ್ಮ ಥಂಬ್ ಅಥವಾ ಫೇಸ್ ರಿಕಗ್ನಿಷನ್ ಎರಡರಲ್ಲಿ ಒಂದನ್ನು ತೆಗೆದುಕೊಳ್ತಾರೆ. ಆ ರೀತಿ ಮಾಡ್ತಿರೋದು ಯಾಕೆ ಅನ್ನೋದಾದರೆ, ಮೃತರ ಹೆಸರಲ್ಲಿ ಹಣ ಅಕೌಂಟಿಗೆ ಹೋಗ್ತಾ ಇದ್ದಾವೆ, ದುರುಪಯೋಗ ಆಗ್ತಾ ಇದೆ, ಬೇರೆ ಎಲ್ಲರೂ ಕೂಡ ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ, ಬೇರೆ ರಾಜ್ಯದವರು ಕೂಡ ಯೂಸ್ ಮಾಡ್ಕೋತಾ ಇದ್ದಾರೆ, ಒಂದೇ ಮನೆಯಲ್ಲಿ ಇಬ್ಬಿಬ್ಬರು ಯೂಸ್ ಮಾಡ್ಕೋತಾ ಇದ್ದಾರೆ. ನಾವು ಬೇರೆ ಮನೆ ಇದ್ದಾವೆ ಅಂತೇಳಿ ಸ್ಪ್ಲಿಟ್ ಮಾಡಿ ತಗೋತಾ ಇದ್ದಾರೆ. BPL ಅಥವಾ APL ಕಾರ್ಡ್ ಎರಡೂ ಇಲ್ಲದೇ ಇರೋರು ಕೂಡ ತಗೋತಾ ಇದ್ದಾರೆ. ಯಾವುದರಲ್ಲಿ? ಗೃಹಲಕ್ಷ್ಮಿ ಸ್ಕೀಮ್ನಲ್ಲಿ. ಸೊ ಈ ಎಲ್ಲವನ್ನು ಕೂಡ ಕಡಿವಾಣ ಹಾಕಬೇಕು ಅನ್ನೋ ಕಾರಣಕ್ಕಾಗಿ ಥಂಬ್ ಇಂಪ್ರೆಷನ್ ಅಂದರೆ ಬಯೋಮೆಟ್ರಿಕನ್ನು ಅಥವಾ ಫೇಸ್ ರಿಕಗ್ನಿಷನ್ ಎರಡರಲ್ಲಿ ಒಂದನ್ನು ತೆಗೆದುಕೊಳ್ತಾರೆ. ಸೊ ಇದಕ್ಕೆ ನೀವು ಸಿದ್ಧರಾಗಿರಿ. ಅದೇನು ಭಾಳ ದೊಡ್ಡ ಇದೇನಲ್ಲ ಪ್ರೋಸೆಸ್. ಕಳೆದ ಬಾರಿ ಏನು ಮಾಡಿದ್ರು ಅದೇ ರೀತಿ ಇರುತ್ತೆ. ಅದ್ರ ಜೊತೆಗೆ ಏನು ಅನ್ನೋದಾದರೆ, ನೀವು ಯಾರು ಅಪ್ಲೈ ಮಾಡ್ತಿರಲ್ಲ ಮನೆಯೊಡತಿ ಗೃಹಲಕ್ಷ್ಮಿಯರು, ಅವ್ರು ಹೋಗಿ ಬ್ರೌಸಿಂಗ್ ಸೆಂಟರ್ ಬೆಂಗಳೂರು 1 ಅಥವಾ ಕರ್ನಾಟಕ 1 ಅಲ್ಲಿ ಹೋಗಿ ನೀವು ತಂಬನ್ನು ಒತ್ತಬೇಕು. ತಂಬ್ ಕೊಟ್ಟರೆ ಆವಾಗ ಅದು ಐಡೆಂಟಿಫಿಕೇಷನ್ ಇನ್ನೂ ಕೂಡ ಈಸಿ ಆಗುತ್ತೆ. ಇಲ್ಲ ಇವ್ರು ನಿಜವಾದ ಅರ್ಹ ಫಲಾನುಭವಿ ಅನ್ನೋದು ಮತ್ತೊಂದು ಸರಿ ಆಗುತ್ತೆ. ಬಹಳಷ್ಟು ಜನರಿಗೆ ಅನುಮಾನ ಇರೋದೇನೆಂದರೆ, ನಾವು ಇಲ್ಲೂರು ತಗೋತಾ ಇದ್ದೀವಿ ಸ್ವಾಮಿ, ನಾವು ಇನ್ಮೇಲೆ ತಗೋತೀವಿ ಎಲ್ಲ ಗೊತ್ತಿಲ್ಲ, ಅಪ್ಲೈ ಮಾಡ್ತೀವಿ ಕೊಡ್ತಾರೋ ಇಲ್ಲ ಅಂತೇಳಿ. ಹಾಗಾಗದೇ ಇಲ್ಲ. ನಿಜವಾಗ್ಲೂ ಕೂಡ ನೀವು ನಿಯಮಬದ್ಧವಾಗಿತ್ತು ಅನ್ನೋದಾದರೆ, ಅರ್ಹ ಫಲಾನುಭವಿ ಆಗಿದ್ದರೆ ನಿಮಗೇನೂ ತೊಂದರೆ ಆಗೋದಿಲ್ಲ. ಅಪ್ಲೈ ಮಾಡೋದೇ ತೊಂದರೆ ಅಷ್ಟೇ. ಅಪ್ಲೈ ಮಾಡೋದೇ ನಿಮಗೆ ಪ್ರಾಬ್ಲಮ್. ಅಪ್ಲೈ ಮಾಡಾದ ಮೇಲೆ ಮ್ಯಾಚ್ ಮಾಡ್ತಾರೆ, ಓಕೆ ಆಯಿತು ಅನ್ನೋದಾದರೆ ನಿಮಗೆ ನಿರಂತರವಾಗಿ ಹೇಗೆ 2,000 ರೂಪಾಯಿ ಹಣ ಬರ್ತಾಯಿತ್ತು ಅದೇ ರೀತಿ ಬರುತ್ತೆ. ಇದು ಗೃಹಲಕ್ಷ್ಮಿ ಸ್ಕೀಮ್ ಕುರಿತಾದಂಥ ಮಾಹಿತಿ. ಗೃಹಜ್ಯೋತಿ ಸ್ಕೀಮ್ ಕುರಿತಾಗಿ ಕೂಡ ಸೇಮ್ ಡೀಟೇಲ್. ಆದರೆ ಇಲ್ಲೇನೆಂದರೆ APL BPL ಜೊತೆಗೆ ಆಧಾರ್ ಕಾರ್ಡ್ ಯಾರ್ಯಾರ್ದಿತ್ತು ಅವರೆಲ್ಲರೂ ಕೂಡ ಅಪ್ಲೈಯನ್ನು ಮಾಡ್ಬೋದಾಗಿದೆ. ಈ ಹಿಂದೆನೂ ಕೂಡ ಅದೇ ರೀತಿ ಅಪ್ಲೈ ಮಾಡಿದ್ದು. ಈಗ ನಮ್ಮ ಕುಟುಂಬದಲ್ಲಿ 4 ಜನ ಇದ್ದೀವಿ. ತಂದೆ ತಾಯಿ, ಇಬ್ಬರು ಮಕ್ಕಳು ಅಂತ ಅಂದ್ಕೊಳ್ಳಿ. ಸೊ ದೊಡ್ಡ ಮಗ ಸಣ್ಣ ಮಗ 4 ಜನನೂ ಕೂಡ ಇದ್ದಾರೆ. 4 ಮನೆ ಸಪ್ರೇಟ್ ಆಗಿದ್ದಾವೆ, 4 ಮೀಟ್ರ್ ಇದ್ದಾವೆ ಅನ್ನೋದಾದರೆ, ಮನೆ ಬಳಕೆಗೆ ಇದೆ ಅನ್ನೋದಾದರೆ, ಅವ್ರು ಸಪ್ರೇಟಾಗಿ ವಾಸ ಮಾಡ್ತಿದ್ದಾರೆ ಅನ್ನೋ ರೀತಿ ಏನಾದರೂ ಇತ್ತು ಅನ್ನೋದಾದರೆ ಅಪ್ಲೈ ಮಾಡ್ಬೋದು. ಒಂದೊಂದೇ ಆಧಾರ್ ಕಾರ್ಡಿಗೆ ಅಪ್ಲೈ ಮಾಡ್ಬೋದು. ಇಲ್ಲಿವರೆಗೂ ಕೂಡ ಇದ್ದಿದ್ದೆ. ಈಗ ಡೈರೆಕ್ಷನ್ಸ್ ಏನಾದರೂ ಮತ್ತಿನ್ನೊಂದಷ್ಟು ಮಾರ್ಗಸೂಚಿಗಳನ್ನ ಏನಾದರೂ ತರುತ್ತಾ, ಕೆಲವೊಂದಷ್ಟು ಪರಿಷ್ಕರಣೆ ಮಾಡುವಂಥ ಹಿನ್ನೆಲೆಯಲ್ಲಿ ನೋಡಬೇಕಾಗಿದೆ. ಆ ರೀತಿ ಏನಾಗಲಿಕ್ಕಿಲ್ಲ. ಈ ಹಿಂದೆ ಹೇಗಿತ್ತು ಅದೇ ರೀತಿಯೇ ಮುಂದುವರಿಯುತ್ತೆ ಅನ್ನುವಂಥ ಭಾವನೆ ಇದೆ. ಬಟ್ ಮಾರ್ಗಸೂಚಿ ಏನು ಕೊಡ್ತಾರೆ ಅನ್ನೋದು ಸ್ಪೆಸಿಫಿಕ್ ಆಗಿ ಇನ್ನೊಂದು 2-3 ದಿನದಲ್ಲಿ ಗೊತ್ತಾಗುತ್ತೆ. ಅದು ಗೊತ್ತಾದ ಮೇಲೆ ಅದರ ಇನ್ಫಾರ್ಮೇಷನ್ನು ಕೂಡ ನಿಮಗೆ ಒಂದೊಂದೇ ಗ್ಯಾರಂಟಿ ಸ್ಕೀಮ್ದು ಸಪ್ರೇಟಾಗಿ ನಿಮಗೆ ವಿಡಿಯೋ ಮಾಡಿ ನಿಮ್ಮ ಮಾಹಿತಿಯನ್ನು ಕೊಡುವ ಕೆಲಸ ಮಾಡ್ತೀನಿ. ಸೊ ಇಷ್ಟು ಇನ್ಫಾರ್ಮೇಷನ್, ಬೇಸಿಕ್ ಇನ್ಫಾರ್ಮೇಷನ್, ಹೆದರುವಂಥ ಅವಶ್ಯಕತೆ ಇಲ್ಲ.
ಬರುತ್ತಾ ಇಲ್ಲ ಅನ್ನುವಂಥ ಯೋಚನೆ ಬೇಡ. ಈ ಹಿಂದೆ ಬರ್ತಾ ಇತ್ತು, ಅರ್ಹ ಫಲಾನುಭವಿಯಾಗಿದ್ದರೆ ಖಂಡಿತವಾಗಿ ಕೂಡ ನಿಮಗೆ ಬರುತ್ತೆ. ಕೆಲವ್ರಿಗೆ ಬರ್ತಾ ಇರೋದೆ, ಆದರೆ ಆಧಾರ್ ಸೀಡಿಂಗ್ ಮತ್ತು KYC ಮಾಡಿಸಿಲ್ಲ ಅನ್ನೋ ಕಾರಣಕ್ಕಾಗಿ ಇವು ಟೆಕ್ನಿಕಲ್ ಪ್ರಾಬ್ಲಮ್ ಕಾರಣಕ್ಕಾಗಿ ನಿಮಗೆ ಬರ್ತಾ ಇಲ್ಲ. ಇದನ್ನು ನೀವು ಸರಿಪಡಿಸ್ಕೋಬೋದು. ಆದರೆ ನೀವು ಮೃತರಾಗಿದ್ದಾರೆ ಅಥವಾ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ, GST ಫೈಲ್ ಮಾಡ್ತಾ ಇದ್ದಾರೆ ಅಂದರೆ ಅವರನ್ನು ಮತ್ತೆ ನೀವು ಆ್ಯಡ್ ಮಾಡ್ಲಿಕ್ಕೆ ಬರೋದಿಲ್ಲ. ಅವರೆಲ್ಲರೂ ಕೂಡ ಅರ್ಜಿ ಸಲ್ಲಿಸ್ಬೋದು ಅಂದರೆ ಖಂಡಿತವಾಗಿ ಕೂಡ ನೀವು ಸಲ್ಲಿಸ್ಬೋದು, ಅದಕ್ಕೇನು ತೊಂದರೆನೇ ಇಲ್ಲ. ಬಟ್ ಕ್ರಾಸ್ ಚೆಕ್ ಮಾಡ್ತಾರೆ. IT ರಿಟರ್ನ್ ಅನ್ನೋದು ಏನಾದರೂ ಮ್ಯಾಚ್ ಆಯಿತು ಅನ್ನೋದಾದರೆ ಅವ್ರನ್ನ ಪಟ್ಟಿಯಿಂದ ಹೊರಗಡೆ ಇಡುವಂಥ ಕಾರ್ಯ ಮಾಡ್ತಾರೆ. ಸೊ ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿಲ್ಲ ಅಂತೇಳಿ ಮಾಹಿತಿನ ಕೊಟ್ಟಿದ್ದೀನಿ. ಈ ಮಾಹಿತಿ ತುಂಬ ಯೂಸ್ಫುಲ್ ಆಗುತ್ತೆ ಅಂತಲೂ ಕೂಡ ಭಾವಿಸಿದ್ದೀನಿ. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.